ಗುಡ್ ಮಾರ್ನಿಂಗ್. ಇವಾಗ ಟೈಮ್ 6 ಗಂಟೆ. We are getting started. Time ಇವಾಗ 4:30 in the morning and we are starting towards the hike. Which I know is going to be amazing. ಅದು ಒಂದು hike ಇದೆ. It also one of my favorite hikes. Almost 2 years ಆಯ್ತು. Satish just last year ಮಾಡಿದ್ದಾರೆ. And it is one of the brutal hikes, but also the view is so amazing. First 3 kilometers alle almost 1600 meters elevation ಇದೆ. That is the most hardest part. And ಅಲ್ಲಿಂದ mountain views, meadows, and last 3 kilometers ಅಲ್ಲಿ almost no ಸಿಗೋ chances ಇದೆ ಇನ್ನು, even though it's end of summer, but let's see. And while coming back it's another brutal getting down. ತುಂಬ ಕಷ್ಟ ಇದೆ ಕೆಳಗಡೆ ಬರೋಕ್ಕೆ, ಬಟ್ ಐ ಥಿಂಕ್ ಇಟ್ಸ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಈ ಹೈಕ್ ಮುಗಿಸಿದಾಗ. ಸೊ ದಟ್ಸ್ ದ ರೀಸನ್ ದಟ್ ವಿ ಆರ್ ಡೂಯಿಂಗ್ ರೈಟ್ ನಾವು. ಸೊ ಈ ಹೈಕ್ನ ನೀವು ಮಾಡೋಕ್ಕಾಗದೇ ಇರ್ಬೋದು, ಬಟ್ ನಾವು ಈ ವಿಡಿಯೋ ಮುಖಾಂತರ ಈ ಹೈಕ್ನ ತೋರಿಸ್ತೀವಿ. ಸೊ ಕೀಪ್ ವಾಚಿಂಗ್. ಸೊ ಈಗ ಜಸ್ಟ್ ರೀಚ್ ಆದ್ವಿ ಪನೋರಮಾ ಹೈಕಿನ ಸ್ಟಾರ್ಟಿಂಗ್ ಪಾಯಿಂಟಿಗೆ. ಆ್ಯಂಡ್ ಬಿಫೋರ್ ದಟ್ ಒಂದು ಕ್ವಿಕ್ ಓವರ್ನೈಟ್ ಓಟ್ಸ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆ್ಯಂಡ್ ವಿಲ್ ಸ್ಟಾರ್ಟ್ ಸೂನ್. ಗುಡ್ ಮಾರ್ನಿಂಗ್. ಇವಾಗ ಟೈಮ್ 6 ಗಂಟೆ, ಅರೌಂಡ್ 5:40 ಆಗಿ ರೀಚ್ ಆದ್ವಿ. ಇನ್ನು ಬೆಳಕಾಗಿಲ್ಲ, ಸನ್ರೈಸ್ ಆಗಿಲ್ಲ. ಸೊ ವಿ ಆರ್ ಸ್ಟಾರ್ಟಿಂಗ್ ನಾವು. ಯಾಕೆ ಹಾಕೊಂಡಿದ್ವಿ? ಅದಕ್ಕೆ ಸಖತ್ ಚಳಿ ಇದೆ. ಎಷ್ಟು ಇವಾಗ ಟೆಂಪ್ರೇಚರು? 14 ಇರ್ಬೋದಾ? ಆಲ್ಮೋಸ್ಟ್ ಒಂಥರ ಬೆಳಕಾಗ್ತಾ ಇದೆ ಆಗಲೇ. ಲೆಟ್ಸ್ ಗೋ. ಬೆಳಕಾಗ್ತಿದೆ ಇವಾಗ. ಆ್ಯಂಡ್ ವಿ ಹ್ಯಾವ್ ಸ್ಟಾರ್ಟೆಡ್ ದ ಹೈಕ್. ಅಲ್ಲಿ ಕಾಣ್ತಿದೆಯಲ್ಲ ಅದೇ ಪಾರ್ಕಿಂಗ್ ಲಾಟು. ಇವಾಗ ಇಲ್ಲಿ ಹೀಗೆ ಮೇಲೆ ಹತ್ಕೊಂಡು ಹೋಗಬೇಕು. ಇದು ಎಲಿವೇಶನ್ ಆಗಲೇ ಪಾರ್ಕಿಂಗಿಂದ ಸ್ಟಾರ್ಟ್ ಮಾಡಿದ ತಕ್ಷಣ ಎಲಿವೇಶನ್ ಸ್ಟಾರ್ಟ್ ಆಗುತ್ತೆ. ಇದು ಎಷ್ಟು ಸ್ಟೀಪ್ ಇದೆ ಅಂದರೆ ಇಲ್ಲಿಂದ ರೋಲ್ ಮಾಡ್ಕೊಂಡು ಹೋದರೆ ಸೀದಾ ಪಾರ್ಕಿಂಗ್ ಲಾಟು. ಅಷ್ಟು ತುಂಬ ಸ್ಟೀಪ್ ಇದೆ. ಆಲ್ಮೋಸ್ಟ್ ಹತ್ತತ್ರ ಬಂದ್ವಿ ಅಂದ್ಕೊತೀನಿ. ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಆದ್ರೂ ಬಂದಿದ್ದೀವಿ ಅಂದ್ಕೊತೀವಿ. ಬಟ್ ಸ್ಟೀಪ್ ಇನ್ನೂ ಇದೆ. ಲೈಕ್ ಚಿಕ್ಕ ಸ್ಮಾಲ್ ಬ್ರೇಕ್ಸ್ ತೊಗೊಂಡು ಬರ್ತಿದ್ದೀವಿ. ಸೊ ನಾವು ಹೊರಡ್ಬೇಕಾದ್ರೆ ತುಂಬ ಚಳಿ ಅನಿಸಿತ್ತು. ಇವೊಂದು ನಾನು ಸ್ವೆಟ್ರ್ ಹಾಕಿದ್ರೂ ಲೈಕ್ ಚಳಿ ಆಗ್ತಿತ್ತು. ಅರೌಂಡ್ 14 ಡಿಗ್ರಿ. ಜಸ್ಟ್ 20 ಮಿನಿಟ್ಸ್ಗೆ ಲೈಕ್ ಆಗಲೇ ಸೆಕೆ ಆಗ್ತಿದೆ. ದಟ್ಸ್ ದಿ ಪವರ್ ಆಫ್ ಟ್ರೆಕ್ಕಿಂಗ್. ಇಲ್ಲಿಂದ ಫುಲ್ ಸುತ್ತ ಕಾಡು, ಕೆರೆ, ಸಣ್ಣ ಜರಿಗಳು, ಆಮೇಲೆ ಮೇಲೆ ಅಷ್ಟು ದೂರದಲ್ಲಿ ಆಕಾಶ, ಜಸ್ಟ್ ಫಾರೆಸ್ಟ್. ಹಿಂದೆ ಮುಂದೆ ಕಿಲೋಮೀಟರ್ ಗಟ್ಟೆ ಯಾರೂ ಇರಲ್ಲ. ಆ್ಯಂಡ್ ಇಲ್ಲಿ ಬೇರ್ ಇದೆಲ್ಲ ಬರೋ ಚಾನ್ಸಸ್ ಜಾಸ್ತಿ, ಯಾಕಂದರೆ ಅದೇ ಅದ್ರ ಮನೆ. ಇನ್ನೊಂದೇನೆಂದರೆ ಈ ಮದರ್ಹುಡ್ ಜರ್ನಿ ಮತ್ತು ಹೈಕಿಂಗ್ ಆಲ್ಮೋಸ್ಟ್ ಸೇಮ್. ಲೈಕ್ ಈವನ್ ನೀವು ಗ್ರೂಪ್ ಹೈಕಿಂಗ್ ಹೋದ್ರೂ ಇವೆಂಚುಲಿ ನೀವು ಎಷ್ಟೇ ದೊಡ್ಡ ಗ್ರೂಪಲ್ಲವರು ನಿಮ್ಮ ಥಾಟ್ಸ್, ನಿಮ್ಮ ಮೈಂಡ್ಸ್ ಸೋಲೋ ಆಗೇ ಇರುತ್ತೆ. ನಿಮ್ಮದೇ ಒಂದು ಥಾಟ್ಸಲ್ಲಿ ಇರ್ತೀರ. ಈವನ್ ಮದರ್ಹುಡ್ಡಲ್ಲೂ ಹಾಗೆ. ಲೈಕ್ ನಿಮ್ಗೆ ಎಷ್ಟೇ ಸಪೋರ್ಟ್ ಇದ್ದರು, ಲೈಕ್ ನೀವು ಗೋ ಥ್ರೂ ಪೇನ್ ಪೋಸ್ಟ್ ಪಾರ್ಟಮ್ ಅಥವಾ ಡೇ ಟು ಡೇ ಆ್ಯಕ್ಟಿವಿಟೀಸ್, ಮಕ್ಕಳು ನೋಡ್ಕೊಳ್ಳೋದಾಗಲಿ, ಮನೆ ಕೆಲಸ, ಪ್ರತಿಯೊಂದು ಏನೇ ಆಗಿರಲಿ, ಯಾರು ಎಷ್ಟೇ ಸಪೋರ್ಟ್ ಕೊಟ್ಟರು ಇವೆಂಚುಲಿ ನಿಮ್ಮದು ಸೋಲೋ ಜರ್ನಿ. ಬಟ್ ಆ್ಯಂಡ್ ವಿ ಸ್ಟಿಲ್ ಚೂಸ್ ನಾಟ್ ಟು ಗಿವ್ ಅಪ್. ಸೊ ಇಟ್ಸ್ ದ ಸೇಮ್ ಥಿಂಗ್ ಫಾರ್ ಹೈಕಿಂಗ್ ಆ್ಯಸ್ ವೆಲ್. ವಿ ಚೂಸ್ ನಾಟ್ ಟು ಗಿವ್ ಅಪ್. ಓ ಮೈ ಗಾಡ್, ಫಸ್ಟ್ ಐ ಥಿಂಕ್ ಇವಾಗ ಜಸ್ಟ್ ಸನ್ರೈಸ್ ಆಗಿದೆ. ಸ್ವಲ್ಪ ಬೆಳಕು ಕಾಣ್ತಾ ಇದೆ. ಒಂದು ಸಣ್ಣ ಬ್ರಿಡ್ಜ್ ಮಾಡಿದೆ ವಾಟರ್ ಫಾಲ್ಸಿಗೆ. ಓಕೆ, ಲೆಟ್ಸ್ ಕ್ಲೈಂಬ್. ಓಕೆ, ಐ ಥಿಂಕ್ ಮಳೆ ಬಂದರೆ ಸೂಪರ್ ಆಗಿರುತ್ತೆ ಅಂದ್ಕೊತೀನಿ ಈ ಜಾಗ. ಆ್ಯಂಡ್ ಇದು ಹಿಂದೆ ಇನ್ನೊಂದು ಬೆಟ್ಟ. ವಾವ್, ಸೂಪರ್. ಸೊ ಇದು ಫಸ್ಟ್
2ನೇ ಬ್ರಿಡ್ಜ್ ಅನ್ಸುತ್ತೆ ನಾವು ಕ್ರಾಸ್ ಮಾಡಿರೋದು ಇದು. ನನ್ನ ಮೊಬೈಲ್ ಇಷ್ಟು ಜಸ್ಟ್ ಗ್ಯಾಪಲ್ಲಿ ಕ್ಯಾಡ ಬಿದ್ದೋಯ್ತು ಸ್ಟೀಪಲ್ಲಿ. ಸೊ ನಾವು ಸ್ವಲ್ಪ ಮಂಕಿ ಅವತಾರ ತೊಗೊಂಡು ಕೆಳಗೆ ಇಳಿದ್ಬಿಟ್ಟು ಮೊಬೈಲ್ ತೊಗೊಂಡೆ. ಬಟ್ ಮಿಸ್ ಆಗಿದ್ರೆ ಸೀದಾ ಡೌನ್ ಪಾರ್ಕಿಂಗ್ ಲಾಟಲ್ಲಿ ಬೀಳ್ತಿದ್ದೆ ನಾನು. ಬಟ್ ಎನಿವೇಸ್ ಫನ್ ಆ ಸೈಡ್. ತುಂಬ ಕೇರ್ಫುಲ್ ಆಗಿರಬೇಕು ಸ್ಟೀಪ್ ರೀಜನಲ್ಲಿ. ಒಂದು ಸ್ಲೈಟ್ ಮಿಸ್ ತುಂಬ ಹರ್ಟ್ ಆಗುತ್ತೆ. ಸೊ ಇಟ್ಸ್ ಲೈಕ್ ಅ ರಿಮೈಂಡರ್ ಫಾರ್ ಮೀ ಟು ಬಿ ಕೇರ್ಫುಲ್. ಏನೋ ಗೊತ್ತಿಲ್ಲ, ಎಸ್ಪೆಷಲಿ ಪನೋರಮಾ ರಿಡ್ಜ್ ಹೈಕ್ ನಂಗೆ ತುಂಬ ಫೇವ್ರೇಟ್. ತುಂಬ ಅಂದರೆ ತುಂಬ ಫೇವ್ರೇಟ್. ನಾನು ಫಸ್ಟ್ ಟೈಮ್ ಮಾಡಿದಾಗ ಅಥವಾ ಫಸ್ಟ್ ಟೈಮ್ ನಾನು ಈ ಜಾಗಕ್ಕೆ ಬಂದಾಗ ಈ ಹೈಕ್ ಹೋಗಬೇಕು ಅಂತ ನನ್ನ ಬಕೆಟ್ ಲಿಸ್ಟಲ್ಲಿತ್ತು. ಅದೇ ಫಸ್ಟ್ ಟೈಮ್ ಗ್ರೂಪ್ ಜೊತೆ ಹೋಗಿದ್ದೀವಿ, ಒಂದು ಕನ್ನಡ ಗ್ರೂಪ್ ಜೊತೆ. ಆ್ಯಂಡ್ 30 ಕಿಲೋಮೀಟರ್ಸ್, ಓ ಮೈ ಗಾಡ್, ಇಟ್ ವಾಸ್ ಬ್ರೂಟಲ್. ಬಟ್ ಏನಪ್ಪ ಅಂದರೆ ಹತ್ತಿ ಇಳಿಯೋ ಅಷ್ಟಿಗೆ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಬೂಸ್ಟ್ ಆಗಿತ್ತು ಅಂದರೆ ಲೈಕ್ ಐ ವಾಸ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ದಟ್ ನಾನು ಗಿವ್ ಅಪ್ ಮಾಡಿಲ್ಲ. ಇಂಥ ದೊಡ್ಡ ಹೈಕ್ ಕಂಪ್ಲೀಟ್ ಮಾಡಿದ್ದೀನಿ. ಲೈಕ್ ಐ ವಾಸ್ ನಾಟ್ ಇವನ್ ವೇರಿಂಗ್ ಹೈಕಿಂಗ್ ಶೂಸ್, ಲೈಕ್ ನಾರ್ಮಲ್ ಇವಾಗ ಏನು ಹಾಕಿದ್ದೀನೋ ಸೇಮ್ ನೈಕಿ ಶೂಸ್. ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್, ಎಸ್ಪೆಷಲಿ ದ ಲಾಸ್ಟ್ 3 ಕಿಲೋಮೀಟರ್ಸ್ ಪೀಕಿಗೆ, ಬಿಕಾಸ್ ಅದು ಸ್ನೋಲ್ ಪೂರ್ತಿ ಕವರ್ ಆಗಿತ್ತು. ಆ ಹೈಕ್ ಡಿಫಿಕಲ್ಟ್ ಆಗಿತ್ತು. ಪ್ಲಸ್ ಕೆಳಗೆ ಇಳಿಗೆ ಬರ್ತಾ 6 ಕಿಲೋಮೀಟರ್ಸ್, ಓ ಮೈ ಗಾಡ್, ಹತ್ತದೊಂಥರ ಈಸಿನೇ ಅನ್ಬೋದು. ಬಟ್ ಇಳಿಬೇಕಾರೆ ನೀಸಿಗೆ ಒಂದು ಭಾರ ಬೀಳುತ್ತಲ್ಲ, ಸಿಕ್ಕಾಬಟ್ಟೆ ಡಿಫಿಕಲ್ಟ್. ಲೈಕ್ ಐ ನೋ ಹೌ ಮೆನಿ ಟೈಮ್ಸ್ ಐ ಥಾಟ್ ಐ ಶುಡ್ ಹ್ಯಾವ್ ಸಮ್ ಹೆಲಿಕಾಪ್ಟರ್ ಟು ಟೇಕ್ ಮೀ ಅವೇ ಆ್ಯಂಡ್ ಡೈರೆಕ್ಟ್ಲಿ ಪುಟ್ ಮೀ ಇನ್ ಹೋಮ್. ಆ ಥರ ಎಲ್ಲ ಥಾಟ್ಸ್ ಬಂದಿತ್ತು. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಒಂದು ಕಡೆ ನಿಂತ್ಕೊಂಡ್ಬಿಟ್ಟು ಹೇಳಿದೆ, ರೋಹಿಣಿ 30 ಕಿಲೋಮೀಟರ್ಸ್ ಹೈಕ್ ಮಾಡಿದ್ಯಾ ಆ್ಯಂಡ್ ದಿಸ್ ಈಸ್ ಅಮೇಝಿಂಗ್. ಜಸ್ಟ್ 2 ಇಯರ್ಸ್ ಆಗಿತ್ತು ಅಷ್ಟೇ ಅವಾಗ ನಾನು ಆರುಷಿಗೆ ಡೆಲಿವರಿ ಮಾಡಿ. ಬಟ್ ವಿತಿನ್ ದ್ಯಾಟ್ ನೀನು ಇಷ್ಟು ದೂರ ಬಂದಿದ್ಯಾ. ಜಸ್ಟ್ ಕೆಳಗಡೆ ಇನ್ನೊಂದು 6 ಕಿಲೋಮೀಟರ್ಸ್ ಇದೆ, ಡೋಂಟ್ ಗಿವ್ ಅಪ್ ಅಂತ ತುಂಬ ಒಳಗಡೆ ಸೆಲ್ಫ್ ಮೋಟಿವೇಶನಿಂದ ಲೈಕ್ ಮಾಡಿದೆ. ಸೊ ಆ ಮೂಮೆಂಟ್ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ನನ್ನ ಮೈಂಡ್ ಎಷ್ಟು ಸ್ಟ್ರಾಂಗಾಗಿ ಇಟ್ಕೊಂಡಿದ್ದೆ ಅಂದರೆ ಲಿಟ್ರಲಿ 6 ಕಿಲೋಮೀಟರ್ಸ್ ಕೆಳಗವರೆಗೂ ರನ್ ಮಾಡಿದ್ದೀನಿ. ಆ್ಯಂಡ್ ಕೆಳಗೆ ಬಂದಾಗಂತೂ ಐ ವಾಸ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಆ್ಯಂಡ್ ಆ ಕಾನ್ಫಿಡೆನ್ಸ್ ತುಂಬ ಬೂಸ್ಟ್ ಆಗಿತ್ತು. ಸೊ ಒನ್ ಆಫ್ ದಿ ರೀಸನ್ ಮತ್ತೆ ನಾನು ಹೈಕ್ ಬರ್ತಿರೋದು ಇದೆ. ಲೈಕ್ ಐ ವಾಂಟ್ ಟು ಸಿ ಮೈ ಸೆಲ್ಫ್ ಅಗೇನ್ ಇನ್ ದಟ್ ಪ್ಲೇಸ್, ಬೀಯಿಂಗ್ ಕಾನ್ಫಿಡೆಂಟ್, ನಾಟ್ ಗಿವಿಂಗ್ ಅಪ್. ಆ್ಯಂಡ್ I want to be an example for my kids that you can do hard things and you should never ever give up. ಈ ವಿಡಿಯೋದಲ್ಲಿ ನಾನು ಸಿಕ್ಕಾಪಟ್ಟೆ ಮಾತಾಡ್ತಿರ್ಬೋದು, ಬಟ್ ಲೈಕ್ ಐ ಆಮ್ ವೆರಿ ವೆರಿ ಹ್ಯಾಪಿ. ಲೈಕ್ ಟ್ರೆಕ್ಕಿಂಗ್ ಮೌಂಟೇನ್ ರೀಜನ್ಸಲ್ಲಿದ್ದಾಗ ಐ ಓಪನ್ ಅಪ್ ಮೈ ಹಾರ್ಟ್. ತುಂಬ ಖುಷಿ ಆಗುತ್ತೆ ಏನಾದ್ರು ಹೇಳ್ಕೊಳಕ್ಕೆ, ಶೇರ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಡೂಯಿಂಗ್ ದಿಸ್ ವಿಲಾಗ್. ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋಕ್ಕೆ, ನನ್ನ ಥಾಟ್ ಶೇರ್ ಮಾಡ್ಕೊಳ್ಳೋಕ್ಕೆ, and to inspire some others to go out and explore the world. Like ಮಕ್ಕಳು, ಮನೆ, ವರ್ಕ್, ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಬಟ್ ಸ್ವಲ್ಪ ಫ್ಯಾಮಿಲಿ ಸಪೋರ್ಟ್ ತೊಗೊಂಡು ಈ ಥರ ಚಿಕ್ಕ ಪುಟ್ಟ ಹೈಕು ಅಥವಾ ಪ್ಲೇಸಸ್ ನೋಡೋದ್ರಿಂದ ತುಂಬ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ನೀವಾಗಲೇ ಥಿಂಕ್ ಮಾಡ್ತಿರ್ಬೋದು, ಸೊ ಮಕ್ಕಳಲ್ಲಿ ಆರುಷ್ ಆದ್ಯ ಎಲ್ಲಿದ್ದಾರೆ ಅಂತ. ಸೊ ಸತೀಶ್ ಅವರಮ್ಮ ನಮ್ಮ ಜೊತೆ ಇದ್ದಾರೆ ಸ್ವಲ್ಪ ತಿಂಗಳು. ಸೊ ಅವರು ತುಂಬ ಸಪೋರ್ಟ್ ಕೊಡ್ತಿದ್ದಾರೆ, ನೀವು ಹೈಕ್ ಹೋಗಿ ಬನ್ನಿ, ನನ್ನ ಮಕ್ಕಳು ಇವತ್ತು ಮ್ಯಾನೇಜ್ ಮಾಡ್ತೀನಿ ಅಂತ. ಸಣ್ಣದಾದ ಒಂದು ಬೆಲ್ ರಿಂಗ್ ತೊಗೊಂಡಿದ್ದೀನಿ. ಯೂಶಲಿ ಹೈಕಿಂಗ್ ಮಾಡ್ಬೇಕಾದ್ರೆ ಬೇರ್ಸಿಗೆಲ್ಲ ನಾವು ಹೈಕ್ ಮಾಡ್ತೀವಿ ಅಂತ ಗೊತ್ತಾಗಲಿ ಅಂತ ನಾವು ಇದು ಯೂಸ್ ಮಾಡ್ತೀವಿ. ಯೂಶ್ವಲಿ ಬೆಲ್ ಹಿಡ್ಕೊತಾರೆ, ಬಟ್ ತಕ್ಷಣಕ್ಕೆ ಬೆಲ್ ಸಿಗಲಿಲ್ಲ. ಸೊ ಮಗಂದು ಸೈಕಲಿಂದು ರಿಂಗ್ ತಂದ್ವಿ. ಎನಿಥಿಂಗ್ ಹೋಪ್ಫುಲಿ ಯಾವ ಬೇರು ಬರದೇ ಇದೆ ಅಂತ.
ಯೂಶ್ವಲಿ ನಾನು ವಾಕ್ ಮಾಡ್ಬೇಕಾದ್ರೆ ಮಸ್ಟ್ ನೀಡ್ ಇಸ್ ಅ ಮ್ಯೂಸಿಕ್ ಫಾರ್ ಮೀ, ಬಟ್ ಫಾರ್ ದಿಸ್ ಹೈಕ್ ಯಾಕೋ ಮ್ಯೂಸಿಕ್ ಕೇಳಬೇಕು ಅಂತಲೇ ಅನಿಸ್ತಿಲ್ಲ. ಬಿಕಾಸ್ ನನ್ನ ಥಾಟ್ಸ್ ನನಗೆ ಕೇಳೋಕ್ಕೆ ತುಂಬ ಖುಷಿ ಆಗ್ತಿದೆ. ಮತ್ತು ಇಲ್ಲಿ ಪಕ್ಕದಲ್ಲಿ ಹರಿತಿರೋ ನದಿ ಪ್ಲಸ್ ಬರ್ಡ್ಸ್ಗಳು ಮಾಡ್ತಿರೋ ಸೌಂಡ್, ನನ್ನ ಫುಟ್ ಸ್ಟೆಪ್, ನನ್ನ ಹಾರ್ಟ್ ಬೀಟ್ ಸೌಂಡ್, ನಾನು ಇಷ್ಟು ಜೋರಾಗಿ ಬ್ರೀತ್ ಮಾಡ್ತಿರೋ ಸೌಂಡ್, ಪ್ರತಿಯೊಂದೂ ಒಂಥರ ಮ್ಯೂಸಿಕಲ್ಲ ಖುಷಿ ಕೊಡ್ತಾ ಇದೆ. ಸೊ ಇಲ್ಲೊಂದು ಸಣ್ಣ ಓಪನಿಂಗ್ ಥರ ಇದೆ ಮೌಂಟೇನ್ಗೆ. ಸೊ ಆ್ಯಂಡ್ ದಿಸ್ ಈಸ್ ದ ವ್ಯೂ, ಲೈಕ್ ಎ ಸ್ನೀಕ್ ಪೀಕ್ ಆಫ್ ಇಟ್. ಓಕೆ, 5 kilometers, 1,283 meter elevation. Super amazing. ಸುತ್ತಮುತ್ತ ಲಿಟ್ರಲಿ ಯಾರೂ ಇಲ್ಲ, ಬಟ್ ಒಂಥರ ಎಕ್ಸೈಟ್ಮೆಂಟ್, ಭಯ ಎರಡು, ಬಿಕಾಸ್ ಇದು ಬೇರ್ ಇರೋ ಏರಿಯಾ. Arush and Adya, see, your mom is climbing Panorama Ridge, 32 kilometers. When you guys grow up, I want you guys to hike this. I'm so proud of you both. Just completed the elevation part of it, around 1,600 meters. And now we are taking a small break here before we go hike again. ನಾವಿಲ್ಲಿದ್ದೀವಿ. ಸೊ ಪಾರ್ಕಿಂಗಿಂದ ಇಷ್ಟು ಎಲಿವೇಶನ್ ಕ್ಲೈಂಬ್ ಮಾಡಿಕೊಂಡು ಆಲ್ಮೋಸ್ಟ್ 6 kilometer ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕ್ಲೈಂಬ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ. ನಾವು ವಿ ಆರ್ ಗೋಯಿಂಗ್ ಟು ಟೇಲರ್ ಮೆಡೋಸ್ ಅನ್ನೋ ಟ್ರೇಲಿಗೆ ಹೋಗ್ತೀವಿ. ಅಲ್ಲಿಂದ ಪನೋರಮಾ ರಿಚ್ ಟ್ರೇಲಿಗೆ ಹೋಗಿ ಇಲ್ಲಿ ಪೀಕಿಗೆ ಬಂದರೆ ಗರಿಬಾಲ್ಡಿ ಲೇಕ್ದು ವ್ಯೂ ಕಾಣಿಸುತ್ತೆ. ಎಷ್ಟು ಸೀನಿಕ್ ಆಗಿದೆ ಇದು. ಜಸ್ಟ್ ವಾಕಿಂಗ್ ಪಾತೆ ಅಮೇಝಿಂಗ್ ಆಗಿದೆ. ಸಿ ಸ್ಕೈ ಇವಾಗ ಜಸ್ಟ್ ಓಪನ್ ಅಪ್ ಆಗಿದೆ. ಇವಾಗ ಸ್ವಲ್ಪ ಒಂದು ಹೈಟಲ್ಲಿದ್ದೀವಿ. ಸೊ ಫಾರೆಸ್ಟ್ ಎಲ್ಲ ಕೆಳಗಡೆ ಇದೆ. ಸೊ ಬ್ಯೂಟಿಫುಲ್ ವ್ಯೂ. ಓಕೆ, ಸೊ ನಾವು ಹೋಗ್ತಿದ್ದು ಟೇಲರ್ ಮಿಡೋಸ್ ಕ್ಯಾಂಪ್ ಗ್ರೌಂಡ್ ಟುವರ್ಡ್ಸ್ಗೆ. ಓಕೆ, ಅಮೇಝಿಂಗ್, ವಿ ಆರ್ ಇನ್ ರೈಟ್ ಡೈರೆಕ್ಷನ್. ಸೊ ಇದು ಯೂಶಲಿ ಬೇರ್ ಬರುತ್ತೆ ಅಂತ ಅಲ್ಲಿ ಮಿಕ್ಕಿರೋ ಫುಡ್ನ ಟೈಮ್ ಮಾಡಿಬಿಟ್ಟು ಮೇಲೆ ಹ್ಯಾಂಗ್ ಮಾಡ್ತಾರೆ, ಬೇರಿಗೆ ಸಿಗಬಾರ್ದು. ಮತ್ತು ಇದು ಕ್ಯಾಂಪ್ ಗ್ರೌಂಡು. ಸೊ ಇದೊಂದು ಸಣ್ಣ ಕ್ಯಾಬಿನ್ ಥರ ಇದೆ, ಒಂಥರ ಡಿನ್ನರ್ ಟೇಬಲ್. ಸೊ ಇಲ್ಲಿ ನಾವು ರೆಸ್ಟ್ ಮಾಡಿ ಸ್ವಲ್ಪ 5 minutes ಪನ್ನೀರ್ ರೋಡ್ ತಿನ್ಕೊಂಡು ಹೊರಡ್ತೀವಿ. ಒಂಥರ ಬ್ಲೂಬೆರಿ ಥರನೇ ಕಾಣುತ್ತೆ, ಬಟ್ ನೋಡೋಣ ಏನಿದು. ಬ್ಲೂಬೆರೀಸ್ ಇನ್ನೊಂದು ಯಾವುದೋ ಒಂದು ಒಳ್ಳೆ ಸಿಕ್ತು. ಪುಟಾಣಿ ಇದೆಯಪ್ಪ ಬ್ಲೂಬೆರೀಸು. ರೆಡ್ ಕಲರ್ ಇದೆ. ಹುಳಿ Oh my God! You should see this view. How amazing! Let's go. You could not get my doubt. Have you ever been in love so deep there's no way out? I wish I could explain your eyes and how the sound of your voice gives me butterflies. How your smile makes my heart skip a beat. How every time I'm with you I feel so complete, so complete.
ಒಂದು ಹಾಫ್ ದಾರಿಗೆ ಬಂದಿದ್ದೀವಿ. ಇನ್ನೊಂದು ಪ್ರಾಬ್ಲಿ ಒಂದು 3-4 ಕಿಲೋಮೀಟರ್ಸ್ ಇರಬೇಕು. ಬಟ್ ಜಸ್ಟ್ ಹಾಫ್ ವೇ ದಾರಿಗೆ ಈ ಥರ ವ್ಯೂ. ಲೆಟ್ ಮಿ ಶೋ ಯು. Have you ever met someone you feel like he's the one? Have you ever loved so much it almost hurt? I wish I could explain your eyes and how the sound of your voice gives me butterflies. How you ಇನ್ನು ಆಲ್ಮೋಸ್ಟ್ ಎಷ್ಟೊಂದು ಮೌಂಟೇನ್ಸಲ್ಲಿ ಸ್ನೋ ಇದೆ. I mean, this is unbelievable. ಯಾಕಂದರೆ this summer was hot and ಇನ್ನೂ ಇಲ್ಲಿ ಸ್ನೋ ಕರಗಿಲ್ಲ ಅಂದರೆ ಇಮ್ಯಾಜಿನ್ ಈ ಮೌಂಟೇನಲ್ಲಿ ಎಷ್ಟು ಸ್ನೋ ಬೀಳುತ್ತೆ ಅಂತ. ಅಲ್ಲಿ ಕಾಣ್ತಿಲ್ಲ ಆರೆಂಜ್ ಮಾರ್ಕಿಂಗು. ಸೊ ಅಲ್ಲಿ ದಾರಿ ತಪ್ಪಬಾರ್ದು ಅಂತ ಇಲ್ಲಿ ಮಾರ್ಕ್ ಮಾಡಿರ್ತಾರೆ. ಮತ್ತು ಇಲ್ಲಿ ಒಂದು ಕಡೆ ಬೇರೆ ಒಂದು ಟರ್ನ್ ತೊಗೊಂಡ್ರು ಮತ್ತೆ ವಾಪಸ್ ಹೆಂಗೆ ಇಳ್ದು ಹೋಗೋದು ದಾರಿ ಗೊತ್ತಾಗಲ್ಲ. ಸೊ ಈ ಥರ ಮಾರ್ಕಿಂಗ್ ಎಲ್ಲ ಈ ಹೈಕಿಂಗಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾವು ಹೋಗ್ತಿರೋ ಪಾತ್ ಇದು ಫುಲ್ಲು ಕಲ್ಲುಗಳ ಮೇಲೆಲ್ಲ ಹತ್ಕೊಂಡು ಹೋಗೋದು. ಅದೇ ಗ್ಲೇಷಿಯರ್, ಲಾಸ್ಟ್ ಟೈಮ್ ಅದೇ ಗ್ಲೇಷಿಯರಿಂದ ಜಾರ್ಕೊಂಡು ಬಂದಿದ್ವಿ ಕೆಳಗೆ. ಸೊ ಅದನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ತುಂಬಾ ಹುಷಾರಾಗಿರಬೇಕು. ಬಿಕಾಸ್ ಸ್ವಲ್ಪ ಸ್ಕಿಡ್ಡಾಗಿ ಕಾಲು ಹುಡುಕ್ತು ಅಂದರೆ ಈ ಕಡೆ ಕೆಳಗನೂ ಹೋಗೋಕ್ಕಾಗಲ್ಲ, ಮೇಲೂ ಹೋಗೋಕ್ಕಾಗಲ್ಲ. ಅಲ್ಲಿ ತುದಿಯಲ್ಲಿ ಕಾಣ್ತಿರಲ್ಲ ಅಲ್ಲಿಗೆ ಹೋಗ್ಬೇಕಾದ್ರೆ ಪನೋರಮಾ ವ್ಯೂ ಪಾಯಿಂಟ್. ಬಟ್ ಇಷ್ಟೆಲ್ಲ ಹತ್ಕೊಂಡು ಹೋಗಬೇಕು. ಆ್ಯಂಡ್ ದಿಸ್ ಈಸ್ ದ ವ್ಯೂ. of Panorama hike and almost 15 kilometers hike ಮಾಡ್ತೀವಿ. One of the toughest hike we did, and this is my second time and Satish third time. I will like, share and subscribe. Until then, see you guys next video. Bye.